ಏನ್ಲ ಮಂಜ, ಎಲ್ರುನುವೆ ಇಲ್ಲಿಗೆ ಬಾ ಅಂತ ಹೇಳ್ದಂತೆ. ಏನ್ ಸಮಾಚಾರ? ಸಮಾಚಾರ ಐತೆ ಕಣ್ಲ, ಅದಕ್ಕೆ ಎಲ್ರುನುವೆ ಇಲ್ಲಿ ಬರಕ್ ಹೇಳಿದ್ದು. ಅಂತದ್ದೇನಪ್ಪ ಸಮಾಚಾರ? ಲೋ ಪ್ರದಿ, ನಾಳೆ ಏನು ಅಂತ ಮರ್ತು ಬಿಟ್ಯಾ? ನಾಳೆನಾ? ಏನಪ್ಪ ನಾಳೆ? ಥು, ನೀನ್ ಮನುಷ್ಯ ಜೀವಿ ಆಗಿರೋದು ವೇಸ್ಟ್ ಕಣ್ಲ. ಯಾವ ದಿನ ಏನು ಅನ್ನೋದೇ ನೆನ್ಪಿಟ್ಕೊಂಡಂಗೆ ನಾಳೆ ಏನು ಅಂತ ಕೇಳ್ತೀಯ. ನೀನ್ ಇಲ್ಲಿರ್ಬಾರ್ದಾಗಿತ್ತು ಕಣ್ಲ. ಲೋ ಮಂಜ, ನಾಳೆ ಏನ್ಲ, ನಾಳೆ 1ನೇ ತಾರೀಕು. ಓ, ನಾಳೆ ಹೊಸ ವರ್ಷ. ಓ, ನಾಳೆ ಹೊಸ ವರ್ಷೇನು? ಹೂನಪ್ಪ, ಈಗಲಾದ್ರೂ ಭೂಮಿಗೆ ಬಂದ್ಯಲ್ಲ, ಏನು ಅಂತ ಗೊತ್ತಾತಲ್ಲ. ಅಯ್ಯ, ಇವತ್ತು ಡಿಸೆಂಬರ್ 31 ಕಣಲೇ. ಇವತ್ತು ಮುಗೀತು. ಇನ್ನೇನ್ ನಾಳೆ ಜನವರಿ 1 ಹೊಸ ವರ್ಷ. ಅದಕ್ಕೆ ನಿಮ್ಮನ್ನ ಎಲ್ಲ ಅದ್ರ ಬಗ್ಗೆ ಮಾತಾಡಕ್ಕೆ ಇಲ್ಲಿ ಬರಕ್ಕೆ ಹೇಳಿದ್ದು. ಅಯ್ಯ, ಅದ್ರಲ್ಲೇನೈತ್ಲ ಮಾತಾಡೋದು? ಇನ್ನೇನ್ ಮಾಮೂಲಿ, ಬೆಳಗ್ಗೆ ಎದ್ದೇಳ್ತೀವಿ, ಇನ್ನೇನ್ ಸ್ಕೂಲಿಗೆ ಎಲ್ರಿಗೂ ಚಾಕ್ಲೇಟ್ ಇಟ್ಕೊಂಡು ಹೋಗ್ತೀವಿ, ಮೇಸ್ಟ್ರಿಗೆ ಎಲ್ಲರಿಗೂ ಕೊಡ್ತೀವಿ, ಊರಲ್ಲಿ ಎಲ್ಲರಿಗೂ ಕೊಡ್ತೀವಿ, ಹೊಸ ವರ್ಷ ಶುಭಾಶಯಗಳು ಅಂತ ಹೇಳ್ತೀವಿ. ವರ್ಷ ವರ್ಷ ಹಿಂಗೆ ತಾನೇ ಮಾಡೋದು. ದಡ್ಡ ದಡ್ಡ ದಡ್ಡ, ಅದಕ್ಕೆ ನೀನು ದಡ್ಡ ಅನ್ನೋದು. ಈ ವರ್ಷ ಆ ತರ ಮಾಡೋದಲ್ಲ. ಈ ವರ್ಷ ಏನಾದ್ರೂ ಡಿಫ್ರೆಂಟ್ ಆಗಿ ಆಚರಿಸೋಣ ಅಂತ ನಿಮ್ಮನ್ನೆಲ್ಲ ಕರ್ಸಿದ್ದು. ಏನ್ ಡಿಫ್ರೆಂಟ್ ಅಪ್ಪ, ಯಾವಾಗ್ಲೂ ಅದನ್ನೇ ಮಾಡೋದು. ಇನ್ನೇನು ಗ್ರೀಟಿಂಗ್ ಕಾರ್ಡ್ ಕೊಡ್ತೀವಿ ಆತೆಯ. ನಾವೇ ನಿನ್ನ ಅಂಗಡಿಯಿಂದ ಗ್ರೀಟಿಂಗ್ ಕಾರ್ಡ್ ತರಕ್ ಹೋಗೋದಿಲ್ಲ, ನಮ್ಮ ಮನೆಗೆ ನಾವೇ ಬರ್ಬಿಟ್ಟು ರೆಡಿ ಮಾಡಿ ಕೊಡ್ತೀವಿ. ಇನ್ನೇನ್ ಸ್ಪೆಷಲ್ ಆಗಿ ಆಚರಿಸ್ಬೇಕಪ್ಪ ನಿನಗೆ? ಏ ಪ್ರದಿ, ಅದೆಲ್ಲ ಮಾಮೂಲಿ ಇದ್ದಿದ್ದೇ ಕಣ್ಣ. ವರ್ಷ ವರ್ಷನೂ ಅದೇ ಅದೇ. ಇವತ್ತು ಡಿಫ್ರೆಂಟ್ ಆಗಿ ಆಚರಿಸೋಣ ಅಂತ ನೀನೆಲ್ಲ ಕರ್ಸಿರೋದು. ಡಿಫ್ರೆಂಟ್ ಆಗ ಹೆಂಗಪ್ಪ? ಹೇಳ್ತೀನಿ ಕೇಳಿಸ್ತ್ಯಾ? ಹೇಳು, ಅದೇನು ಹೇಳು. ಎಲ್ರೂ ಸರಿಯಾಗಿ ಕೇಳಿಸ್ಕೊಳ್ರಿ. ಇದಕ್ಕೆ ಎಲ್ರೂ ಸಪೋರ್ಟ್ ಬೇಕು. ಸರಿ ಕಣ್ಣ ಮಂಜ, ನಾನ್ ರೆಡಿ. ನಾನುವೇ ರೆಡಿ ಕಣ್ಲ ಮಂಜ. ಮಂಜ, ನಾನು ಬರ್ತೀನಿ. ಸರಿ ಸರಿ, ಎಲ್ರೂ ಬೇಕು ಅಂತಾನೆ ಮತ್ತೆ ನಿಮ್ಮನ್ನೆಲ್ಲ ಕರ್ಸಿದ್ದಿಲ್ಲಿಗೆ. ಇದನ್ನ ಎಲ್ರೂ ಸೇರ್ಲಿ ಮಾಡ್ಬೇಕು, ನಾವು ಒಬ್ನೇ ಮಾಡಕ್ ಆಗ್ತಿಲ್ಲ. ಸರಿ ಆಯ್ತು, ಅದೇನಂತ ಹೇಳಪ್ಪ. ಮತ್ತೆ ಅದೇನಂದ್ರೆ ಯಾವಾಗ್ಲೂ ಮಾಮೂಲಿ ಹೊಸ ವರ್ಷ ಆಚರಿಸ್ದಂಗೆ ಆಚರಿಸ್ತೀವಿ. ಆದ್ರೆ ಎಲ್ಲರೂ ಇವಾಗೆಲ್ಲ ಆಚರಿಸ್ತಾರಲ್ಲ, ಈ ದೊಡ್ಡ ದೊಡ್ಡ ಸಿಟಿಗಳಾಗೆಲ್ಲ ಇವತ್ತು ರಾತ್ರಿ 12 ಗಂಟೆಗೆ ಆಚರಿಸ್ತಾರಲ್ಲ. ಎಲ್ಲರೂ ಪಾರ್ಟಿ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಅದೆಲ್ಲ ಮಾಡ್ತಾರಲ್ಲ. ನಾವು ಆ ಥರ ಮಾಡೋಣ ಅಂತ ಪ್ಲಾನ್ ಮಾಡಿದೀನಿ. ಹೆಂಗೈತೆ? ಡಬ್ಬ ಆ ಥರ ಐತೆ. ಏ ಮಂಜ, ಈ ಮಾತಾಡಕ್ಕೊಂದು ಅರ್ಥ ಬೇಡವೆ? ಅವ್ರೇನೋ ಸಿಟಿಯಾಗಿರೋ ಜನ ಇದೆಲ್ಲ ಮಾಡ್ತಾರೆ, ನಮ್ಮ ಕೈಲಿ ಇದೆಲ್ಲ ಮಾಡಕತ್ತ. ನಾವೇನಷ್ಟು ದೊಡ್ಡರಾಗಿದ್ದೀವಿ ಅದನ್ನೆಲ್ಲ ಮಾಡೋದಕ್ಕೆ? ಹೌದು ಕಣ್ಲ ಮಂಜ, ಅದಕ್ಕೆಲ್ಲ ಮಾಡ್ಬೇಕು ಅಂದ್ರೆ ದುಡ್ಡು ಬೇಕು, ಆಮೇಲೆ ಏನೇನ ತರಬೇಕು. ಪಾರ್ಟಿ ಮಾಡೋದಂದ್ರೆ ಸುಮ್ಮನೆ ಅನ್ಕೊಂಡಿಯಾ? ಅದೆಲ್ಲ ನಂಗೆ ಗೊತ್ತು. ಸ್ವಲ್ಪ ಬಾಯಿ ಮುಚ್ಕೊಂಡು ಮೊದಲು ಕೇಳ್ರಿ, ಆಮೇಲೆ ಮಾತಾಡುವಂತ್ರಿ. ಇನ್ನೇನ್ ಕೇಳ್ಕೊಳ್ಳಲ್ಲ ಮಂಜ, ನೀನ್ ಹೇಳೋದ್ರಲ್ಲಿ ಅರ್ಥ ಆಗ್ತಿದ್ವಿ. ಅದೆಲ್ಲ ನಮ್ಮ ಕೈಲೆಲ್ಲ ಮಾಡಕ್ ಆಗ್ತಿದ್ದೆ. ಸುಮ್ಮನೆ ಇರು. ನಮ್ಮ ಕರೆದೆ ನಮ್ಮ ಅಪ್ಪ ನಮ್ಮಮ್ಮ ಚಾಕ್ಲೇಟ್ಗೆ ಕಾಸು ಕೊಡ್ತಾರ ಇಲ್ಲ ಗೊತ್ತಿಲ್ಲ. ಇನ್ನು ಹೊಸ ವರ್ಷಕ್ಕೆ ನೀನು ಒಳ್ಳೆ ಪಾರ್ಟಿ ಮಾಡೋಣ ಅಂತ ಹೇಳ್ತೀಯ. ಪಾರ್ಟಿ ಮಾಡಕ್ಕೆ ದುಡ್ಡು ಎಲ್ಲಿಂದ ತರ್ತೀಯಪ್ಪ? ಲೋ ಪ್ರದಿ, ಯಾವಾಗ ಹೇಳಿದ್ರು ಒಂದು ಒಳ್ಳೆ ಮಾತು ಆಗುತ್ತೆ ಅಂತ ಹೇಳಕ್ಕಿಲ್ವಲ್ಲ ನೀನು? ಯಾವಾಗ್ಲೂ ಏನಾದ್ರು ಹೇಳಿದ್ರೆ ಅದಾಗದೇ ಇಲ್ಲ ಅನ್ನೋ ಮಾತು ಫಿಕ್ಸ್ ಆಗಿರ್ತೀಯ ನೋಡ ನೀನ್ ತಲೆಗೆ. ಸರಿ ಹೇಳಪ್ಪ, ಅದೇನ್ ಮಾಡೋದು ಅಂತಂದು. ಮತ್ತೆ ನೀವ್ ಹೇಳೋದೇನ ಕರೆಕ್ಟು. ಅದೆಲ್ಲ ಮಾಡ್ಬೇಕಂದ್ರೆ ದುಡ್ಡು ಬೇಕು ಅಂತಂದು. ಆದ್ರೆ ನಾ ಮಾಡೋ ಪಾರ್ಟಿಗೇನು ಆತನ ದುಡ್ಡೇನ್ ಬೇಕಾಗಿಲ್ಲ. ದುಡ್ಡು ಇಲ್ದಲೇ ಪಾರ್ಟಿನ ಹೆಂಗಪ್ಪ ಅದು? ಲೇ, ಮಾಡಕ್ಕೆ ದುಡ್ಡು ಬೇಕೇ ಬೇಕು. ಆದ್ರೆ ನಾ ಮಾಡೋ ವಸ್ತು ನನ್ನ ಹತ್ರ ಐತೆ. ಅದ್ರಲ್ಲಿ ನೀವು ಸ್ವಲ್ಪ ಕೊಟ್ರೆ ಸಾಕು. ದುಡ್ಡೇ? ಅಯ್ಯೋ ಇಲ್ಲ ಕಣಪ್ಪ, ನಮ್ಮ ಅಮ್ಮಯ್ಯ 1 ರೂಪಾಯಿನೂ ಕೊಡಲ್ಲ, ನಮ್ಮ ಅಪ್ಪಯ್ಯನೂ ಕೊಡಲ್ಲ. ನಂತಾವ್ ಕಾಸಿಲ್ಲಪ್ಪ, ನಂತಾವ ಏನು ಕೇಳ್ಬೇಡ. ಬೇಕಾರೆ ನಾನ್ ಪಾರ್ಟಿಗೆ ಬರಕ್ಕಿಲ್ಲ, ನೀವೇ ಮಾಡ್ಕೇಳ್ರಿ. ನಾನ್ ಮಾತ್ರ ದುಡ್ಡು ಕೇಳ್ಬೇಡ. ಸರಿ ಆಯ್ತು ಬಿಡಪ್ಪ, ನೀನೇನ್ ಕಾಸು ಕೊಡ್ಬೇಡ, ಆದ್ರೆ ಪಾರ್ಟಿಗೆ ಬರ್ಬೇಕು. ನೀನ್ ಇಲ್ದಲ್ಲ ಎಂತ ಪಾರ್ಟಿ? ಹಂಗಿದ್ರೆ ಸರಿ. ಕಂದ, ನೀನೇನಾದ್ರೂ ಕೊಡ್ತೀಯಲ್ಲ? ಕಣ್ಲ ಮಂಜ, ನಾನು ಕೊಡ್ತೀನಿ ತಗ. ನಾನು ನಮ್ಮ ಅಪ್ಪಯ್ಯ ಅವಾಗವಾಗ ಕೊಡೋದಲ್ಲ, ಅದನ್ನ ಹಂಗೆ ಪಾಕೆಟ್ ಮನಿ ಅಂತ ಸೇವ್ ಮಾಡಿ ಇಟ್ಕೊಂಡಿದ್ದೆ. ಅದ್ರಾಗೆ ತಂದು ಕೊಡ್ತೀನಿ.
ನಾನಾ ನಾನೂನುವೆ ನಮ್ಮ ಮನೆ ಕೇಳ್ತೀನಿ ಕಣ್ಲ ಮಂಜ. ನಮ್ಮ ಅಮ್ಮ ಇನ್ನು ಹೋಗಿ ಕೇಳ್ತೀನಿ. ನಮ್ಮ ಅಮ್ಮ ಏನಿಲ್ಲ ಅನ್ನಲ್ಲ, ಕೊಡ್ತತಿ. ಆದ್ರೆ ಎಷ್ಟು ಕೊಡ್ತತ ಅಂತ ಗೊತ್ತಿಲ್ಲ. ಎಷ್ಟು ಕೊಡ್ತತ ಆಮೇಲೆ ನೋಡಿ ತಂದು ಕೊಡ್ತೀನಿ, ಆತಾ? ಸರಿ ಸರಿ ಸುಬ್ಬು, ನೀನು? ಮಂಜ, ನಾನು ಕೊಡ್ತೀನಿ. ನಮ್ಮ ಅಜ್ಜಿ ತವ ಇಸ್ಕೊಂಬಂದು ಕೊಡ್ತೀನಿ. ಸರಿ ಸರಿ, ಎಲ್ರೂ ಎಷ್ಟು ಇಸ್ಕೊಂಬಂದು ಕೊಡ್ತೀರಾ ಆಮೇಲೆ ನೋಡಿ ಲೆಕ್ಕ ಹಾಕಿ ನಂತವನು ಇರೋದು ಸೇರಿಸಿ ಏನೇನು ತರಬೇಕು ಅದಕ್ಕೆಲ್ಲ ಲೆಕ್ಕ ಹಾಕೋಣಂತೆ. ಈಗ ಹೆಂಗ್ ಮಾಡೋದು ಅಂತ ಹೇಳ್ತೀನಿ, ಎಲ್ಲ ಕೇಳಿಸ್ಕೊಳ್ರಿ. ಮತ್ತೆ ಇವತ್ತು ರಾತ್ರಿ ಕರೆಕ್ಟಾಗಿ 12 ಗಂಟೆಗೆ ಈ ಊರ್ ಮುಂದೆ ಯಾರು ಇರಲ್ಲ ಅವಾಗ, ಎಲ್ಲ ಮನ್ಕೊಂಡಿರ್ತಾರಲ್ಲ, ಅವಾಗ ಅಲ್ಲಿಗೆ ಎಲ್ಲರೂ ಬರ್ರಿ. ಅಲ್ಲಿಗೆ ಬಂದ್ಬಿಟ್ಟು ಆಮೇಲೆ ಒಂದು ಕೇಕ್ ತರ್ಸೋಣ ಅಂತ ಇದೀನಿ. ಕೇಕ್ ತರಿಸ್ಬಿಟ್ಟು ಈ ಪಟಾಕಿ, ಈ ಬಲೂನು ಇವನ್ನೆಲ್ಲ ತರಿಸ್ಬಿಟ್ಟು 12 ಗಂಟೆ ಆದ ತಕ್ಷಣ ಅವನ ಪಟಾಕಿ ಸಿಡಿಸ್ಬಿಟ್ಟು ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡಂದ್ರಿ. ಹೆಂಗೈತೆ ನನ್ನ ಐಡಿಯಾ? ಚೆನ್ನಾಗೈತೆ ಕಣ್ಲ ಐಡಿಯಾ ಮಂಜ. ಆದ್ರೆ ರಾತ್ರಿ 12 ಗಂಟೆಗೆ ನಾವೆಲ್ಲ ಅಲ್ಲಿಗೆ ಬಂದು ಪಟಾಕಿನ ಹೊಡೆದೆ ಊರವರು ಸುಮ್ಕೆ ಬಿಟ್ಟಾರೆ. ಅವ್ರೇನ್ ಮಾಡ್ಯಾರ ಆಮೇಲೆ ನೋಡ್ಕೊಂಡ್ರೆ ಆತು. ಹೊಸ ವರ್ಷ ಮತ್ತೆ ಹೊಸ ವರ್ಷ ಅದಕ್ಕೆ ಪಟಾಕಿ ಹಾಕಿ ಸೆಲೆಬ್ರೇಷನ್ ಮಾಡಿದ್ವಿ ಅಂತ ಹೇಳಿದ್ರ ಆತು ಬಿಡ್ಲ. ಚೆನ್ನಾಗಿದೆ ಚೆನ್ನಾಗಿದೆ ಕಣ್ಲ ಮಂಜ, ಸೂಪರ್, ಹಂಗೆ ಮಾಡೋಣ. ನಿಮ್ಗೆಲ್ಲ ಒಪ್ಪಿಗೆ ತಾನೆ? ಲೋ ಮಂಜ, ಎಲ್ರಿಗೂ ಒಪ್ಪಿಗೆನೆ. ಆದ್ರೆ ಆಟೊತ್ನಿಗೆ ಮನೆಗೆ ಗೊತ್ತಿಲ್ದಂಗೆ ಹೆಂಗ್ ಬರೋದು ಹೊರಗೆ? ನಮ್ಮ ಅಮ್ಮ ಏನಾರು ನೋಡಿ ಇವಳು ಗೊತ್ತಿಲ್ಲ ಅಂತ ಕೇಳಿದ್ರೆ ಇವನು ಹೇಳೋದು. ಪ್ರದಿ, ನಾನಿದೆಲ್ಲ ನಿಮ್ಗೆ ಹೇಳ್ಕೊಡ್ಬೇಕೇನ್ರಲ್ಲ, ನಿಮ್ಗೆ ಗೊತ್ತಿಲ್ವೇನ್ರ? ಹೆಂಗಾದ್ರೂ ಮಾಡಿ ಐಡಿಯಾ ಮಾಡಿ ಹೊರಗೆ ಬರ್ರಿ. ಸರಿ ಬಿಡಪ್ಪ, ಇವನಾದ್ರೂ ಒಂದ್ ತಲೆ ಓಡಿಸಿ ಬರ್ತೀನಿ. ನಮ್ಮ ಅಮ್ಮಯ್ಯ ನಮ್ಮ ಅಪ್ಪಯ್ಯ 10 ಗಂಟೆಗೆಲ್ಲ ಮಾಲ್ಕೊಂಡೇ ಬಿಡ್ತಾರೆ. ಅವ್ರಿಗೇನು ಎಚ್ಚರನೇ ಇರಕ್ಕಿಲ್ಲ. ಇನ್ನು ಎದ್ದೇಳೋದು ಬೆಳಗ್ಗೆನೆಯ, ಹೆಂಗಾರ ಮಾಡಿ ಬರ್ತೀನಿ ಬಿಡು. ನಾನು ತಪ್ಪಿಸ್ಕೊಂಡು ಹೆಂಗಾರ ಮಾಡಿ ಬರ್ತೀನಿ. ನಾನು ಬರ್ತೀನಿ. ನಾನು ಬರ್ತೀನಿ. ಸರಿ ಹಂಗಾರೆ, ಇವಾಗ ಎಲ್ರಿಗೂ ಗೊತ್ತಾಗ್ತಾನೆ. ಆಮೇಲೆ ನನ್ಗೆ ಹೇಳಿದ್ನಲ್ಲ, ದುಡ್ಡು ನೀವೇ ಯಾರ್ಯಾರಿಗೆ ಎಷ್ಟೆಷ್ಟು ತಂದು ಕೊಡ್ತೀರಾ ಅದ್ರ ಮೇಲೆ ಏನೇನು ತರ್ಬೋದು ಅಂತ ನಾನು ಲೆಕ್ಕ ಹಾಕೋದು. ಈಗ ಹೋಗಿ ನಿಮ್ಮ ಮನೆಗಳಿಗೆ ಏನಾರು ಮಾಡಿ ಇಸ್ಕೊಂಬರ್ರಿ ದುಡ್ಡು. ಆಮೇಲೆ ನನ್ನ ಹತ್ರ ಇರೋದನ್ನು ಸೇರಿಸಿ ಒಂದು ಕೇಕು, ಒಂದು ಸೆಲೆಬ್ರೇಷನ್ ಮಾಡೋಕ್ಕೆ ಬಲೂನು, ಪಟಾಕಿ ಅವೆಲ್ಲ ತಗೊಂಬರ್ತೀನಿ, ಆತಾ? ಇವಾಗ ಹೋಗಿ ನಿಮ್ಮ ಮನೆಗೆ ಹೋಗಿ ಇಸ್ಕೊಂಬರ್ ಹೋಗ್ರಿ. ಆಮೇಲೆ ಯಾರ್ಯಾರು ಎಷ್ಟೆಷ್ಟು ಇಸ್ಕೊಂಬರ್ತೀರಾ ನೋಡಿ ನಾನು ಡಿಸೈಡ್ ಮಾಡ್ತೀನಿ. ಸರಿ ಕಣ್ಣ ಮಂಜ, ಆಯ್ತು. ಸರಿ ಕಂಡ ಮಂಜ, ಹಂಗಾರೆ ಹೋಗಿ ನಾನು ಪಾಕೆಟ್ ಮನಿ ಇಟ್ಟಿದ್ನಲ್ಲ ಅದ್ರಾಗೆ ಎಷ್ಟೈತಂತ ನೋಡಿ ತಗೊಂಬರ್ತೀನಿ ಕಂಡ್ಲ. ಬರಲ್ಲ, ಬೇಗ ಹೋಗನ್ರಿ. ಬೇಗ ಹೋಗಿ ಮಂಜು ಕಾಸು ತಂದು ಕೊಟ್ರೆ ಅವ್ನ ಪಾಪ ರಾತ್ರಿಗೆ ಎಲ್ಲ ರೆಡಿ ಮಾಡ್ತಾನೆ. ನಡ್ರಿ. ಹೌದೇನ್ಲ ಮಂಜ, ಅದಕ್ಕೆ ಹೇಳೋದು ನೀ ನನ್ನ ಪ್ರಾಣ ಸ್ನೇಹಿತ ಅಂತ. ಆತಾತು, ಇವಾಗ ನಡಿ ಹೋಗೋಣ. ನಾನು ತಾವಿರವ ದುಡ್ಡು ತಗೊಂಬರ್ತೀನಿ. ಅಷ್ಟೊತ್ತಿಗೆ ಇವ್ರು ಇಸ್ಕೊಂಬರ್ತಾರ. ಆಮೇಲೆ ಎಲ್ಲ ಸೇರಿಸ್ಬಿಟ್ಟು ಎಷ್ಟಾಕತ್ತೆ ಅಂತ ನೋಡಿ ಒಂದು ಕೇಕು ಆಮೇಲೆ ಏನೇನು ಬೇಕಾ ಎಲ್ಲ ತಗೊಂಬಂದಿಡ. ನಡಿ. ಸರಿಕಲ್ಲ ಮಂಜ, ನಡಿ ಮತ್ತೆ ಹೋಗೋಣ. ಬಾ ಹೋಗೋಣ. ನಾನು ಈಗ ನಮ್ಮ ಮನೆಗೆ ಹೋಗ್ಬೇಕು, ನೀನು ಬಾ ನಮ್ಮ ಜೊತೆ. ಆದ್ರೆ ನೀನೇನು ನಮ್ಮ ಅಜ್ಜಿತಾಗ ಏನು ಹೇಳಕ್ ಹೋಗ್ಬೇಡ. ನೀನು ಸುಮ್ಮನೆ ಮಾತಾಡ್ಸ್ಕೊಂಡು ನಿತ್ಕ. ನಾನು ಒಳಗೆ ಹೋಗಿ ದುಡ್ಡಿಟ್ಟಿನಲ್ಲ ಅದನ್ನ ತಗೊಂಬರ್ತೀನಿ. ಮಂಜ, ನಿಂತಾವೆಲ್ಲದ ದುಡ್ಡು? ನಾ ಊರಿಗೆ ಹೋಗಿದ್ನಲ್ಲ, ಅಲ್ಲಿ ನಮ್ಮ ರಂಗಜ್ಜಿ ಮತ್ತೆ ನಮ್ಮ ಆಂಟಿ ಕೊಟ್ಟಿದ್ರು ಕಂಡ್ಲ. ಅದನ್ನ ಹಂಗೆ ಬಚ್ಚಿ ಬ್ಯಾಗ್ನಾಗ ಇಟ್ಟಿದ್ದೆ. ಅದೇ ದುಡ್ಡನ್ನ ಈಗ ಹೊಸ ವರ್ಷಕ್ಕೆ ಆಚರಿಸಕ್ಕೆ ಉಪಯೋಗಿಸ್ಕೊಂತ ಇರೋದು. ಹೌದಾ? ಸರಿ ಸರಿ ಸರಿ, ಬಾ ಹೋಗೋಣ. ಸರಿ.